ಇನ್ನು ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಹೊಸ ವರ್ಷಾಚರಣೆ ತಯಾರಿ ತುಂಬ ಜೋರಾಗಿದೆ. ಹೊಸ ವರ್ಷಾಚರಣೆಗೆ ಎಲ್ಲ ರೀತಿಯಂಥ ತಯಾರಿಯನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈಗ SP ಹೇಳ್ತಿದ್ದಾರೆ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಆಚರಣೆಗೆ ಅವಕಾಶವನ್ನು ನೀಡಲಾಗಿದೆ. 1 ಗಂಟೆ ನಂತರ ಯಾವುದೇ ಆಚರಣೆ ಇರೋದಿಲ್ಲ. ಹೀಗಾಗಿ ಏನೇ ಇದ್ದರೂ ಕೂಡ, ಯಾವುದೇ ಸೆಲೆಬ್ರೇಷನ್ ಇದ್ದರೂ ಕೂಡ 1 ಗಂಟೆ ಒಳಗಡೆ ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. 1 ಗಂಟೆ ನಂತರ ಯಾವುದೇ ಆಚರಣೆ ಇರೋದಿಲ್ಲ. ಶಿವಮೊಗ್ಗದಲ್ಲಿ SP ಮಿಥುನ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಹೋಮ್ ಸ್ಟೇ ಹೋಟೆಲ್ ಮಾಲೀಕರ ಸಭೆಯನ್ನು ಕೂಡ ಮಾಡಲಾಗಿದೆ. ಅವರೆಲ್ಲರಿಗೂ ಕೂಡ ಈ ಖಡಕ್ ಆದಂಥ ಸೂಚನೆಯನ್ನು SP ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿ ತಯಾರಿಗಳನ್ನ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ಕಳೆದ 4 ದಿನಗಳ ಕೆಳಗೇ ಯಾರ್ಯಾರು ಈ ರೆಸಾರ್ಟ್ಸು, ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸು, ಹೋಮ್ ಸ್ಟೇಸ್ ಎಲ್ಲೆಲ್ಲಿ ಹೊಸ ವರ್ಷಾಚರಣೆನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಕರೆದು ಒಂದು ಮೀಟಿಂಗ್ ಮಾಡಿ ಏನೇನು ಕ್ರಮಗಳನ್ನ ಅವರು ಜರುಗಿಸ್ಬೇಕಂತಂದು ಈಗಾಗಲೇ ಇನ್ಸ್ಟ್ರಕ್ಷನ್ಸು ನಮ್ಮ ಇಲಾಖೆಯಿಂದ ಅವ್ರಿಗೆ ಕೊಟ್ಟಿದ್ದೇವೆ. ಮುಖ್ಯ ಉದ್ದೇಶ ಏನಂತಂದರೆ, ಸಾರ್ವಜನಿಕರು ಯಾರು ಹೊಸ ವರ್ಷನ ಸಂಭ್ರಮಾಚರಣೆ ಮಾಡಲಿಕ್ಕೆ ಅಂತ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಅದೇ ರೀತಿ ಜನರಲ್ ಪಬ್ಲಿಕ್ ಅಟ್ ಲಾರ್ಜ್ ಅವ್ರಿಗೂ ಕೂಡ ಯಾವುದೇ ರೀತಿ ನ್ಯೂಸೆನ್ಸ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀವಿ.